ಬೆಂಗಳೂರು ವಿವಿ ಅಂದರೆ ಅದರ ವಿಷಯನೇ ಬೇರೆ. ಅದರಲ್ಲೂ ಕ್ಯಾಂಪಸ್ನ ನೆನಪಿಸ್ಕೊಂಡ್ರೆ ಒಂಥರ ಖುಷಿ ಆಗುತ್ತೆ. ಅಷ್ಟು ಮುದ ನೀಡುತ್ತೆ ಅಲ್ಲಿನ ಹಚ್ಚ ಹಸಿರಿನ ಪರಿಸರ ಪ್ಲಸ್ ಮರಗಿಡಗಳು. ಆದರೆ ಇದೀಗ ಬೆಂಗಳೂರು ವಿವಿ ಒಂದು ಮೇಜರ್ ನಿರ್ಧಾರ ಮಾಡಿದೆ. ಅದಕ್ಕಾಗಿ ನೂರಾರು ಮರಗಳ ಮಾರಣ ಹೋಮ ಅನಿವಾರ್ಯವಂತೆ. ಹೀಗಾಗಿ ಯೂನಿವರ್ಸಿಟಿಯ ಈ ನಿರ್ಧಾರದ ವಿರುದ್ಧ ಪರಿಸರ ಪ್ರೇಮಿಗಳು ನಿಗಿ ಕೆಂಡ ಕಾಡ್ತಿದ್ದಾರೆ. ಏನಿದು ಕತೆ ಅಂತ ಕೇಳ್ತೀರಾ? ಟೇಕ್ ಅ ಲುಕ್. ಬೆಂಗಳೂರು ವಿವಿ ಆವರಣದಲ್ಲಿ ಮರಗಳ ಮಾರಣ ಹೋಮ. ಹೊಸ ಶೈಕ್ಷಣಿಕ ಬ್ಲಾಕ್ ನಿರ್ಮಾಣಕ್ಕೆ ಬೆಂಗಳೂರು ವಿವಿ ಸಿದ್ಧತೆ. ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಕುಲಪತಿಗಳ ಸ್ಪಷ್ಟೀಕರಣ. ಪಿಎಂ ಉಷಾ ಯೋಜನೆ ಅಡಿ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ 100 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಈ ದುಡ್ಡಿನಲ್ಲಿ ಹೊಸ ಶೈಕ್ಷಣಿಕ ಹಾಗೂ ಸಂಶೋಧನಾ ಕಟ್ಟಡ ನಿರ್ಮಾಣಕ್ಕೆ ವಿವಿ ಡಿಸಿಎಂ ಡಿಕೆ ಶಿವಕುಮಾರ್ ಮೂಲಕ ಶಂಕುಸ್ಥಾಪನೆ ಮಾಡಿಸಿತ್ತು. ಸದ್ಯ ಇಲ್ಲಿ ಕಾಮಗಾರಿ ಕೂಡ ಭರದಿಂದ ಸಾಗಿದೆ. ಈ ಹಿನ್ನೆಲೆ 282 ಮರಗಳನ್ನು ಕಡಿಯೋಕೆ ಬಿಬಿಎಂಪಿ ಅರಣ್ಯ ವಿಭಾಗಕ್ಕೆ ವಿವಿ ಆಡಳಿತ ವಿಭಾಗ ಪ್ರಸ್ತಾವನೆ ಸಲ್ಲಿಸಿದೆ. ಆದರೆ ಈ ಬಗ್ಗೆ ಪರಿಸರವಾದಿಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದು, ಎಂದು ವಿವಿ ಕುಲಪತಿ ಜಯಕರ ಅವರು ಈ ಬಗ್ಗೆ ಸ್ಪಷ್ಟನೆ ನೀಡಿದ್ರು. ನಾವು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ 1976ರಲ್ಲಿ ಎಚ್ ನರಸಿಂಹಯ್ಯ ಸಾಹೇಬರು ಈ ಕ್ಯಾಂಪಸ್ ಅನ್ನ ಕೊಂಡ್ಕೊಂಡಾಗ ಶೈಕ್ಷಣಿಕ ಉದ್ದೇಶಕ್ಕೆ ಯಾವ ಜಾಗಗಳನ್ನ ಮೀಸಲಿಟ್ಟಿದ್ದಾರೋ ಅದೇ ಜಾಗದಲ್ಲಿ ಈಗ ಬೆಂಗಳೂರು ಕಟ್ತಾ ಇದ್ದಾರೆ. ನೀವು ಇಂದಿನ ಸಮೀಕ್ಷೆಗಳನ್ನ ನೋಡಬೇಕು. ಇಲ್ಲಿನ ಪ್ರೊಫೆಸರ್ಗಳು, ಇಲ್ಲಿನ ಪ್ರಕೃತಿವಾದಿಗಳು ಹಲವಾರು ಸಮಿತಿಗಳನ್ನ ಮಾಡಿ ಇಲ್ಲಿ ಯಾವ ಜಾಗಗಳಲ್ಲಿ ಬಿಲ್ಡಿಂಗ್ ಕಟ್ಟಬೇಕು, ಯಾವ ಜಾಗದಲ್ಲಿ ಕಟ್ಟಬಾರದು, ಯಾವುದು ಪರಿಸರ ಸೂಕ್ಷ್ಮ ಪ್ರದೇಶ, ಇದು ಓಪನ್ ಲ್ಯಾಬ್. ಕೆಲವರು ಯಾರೋ ಲಾಯರ್ ಫೇಸ್ಬುಕ್ ಅಲ್ಲಿ ಮಾತಾಡ್ತಾ ಇದ್ರು, ಇದು ರಿಸರ್ವ್ ಫಾರೆಸ್ಟ್ ಅಂತ. ಇದು ನಾವು ಬೆಳೆಸಿರುವಂತ ಫಾರೆಸ್ಟ್. ಇದು ಈ ವಿಶ್ವವಿದ್ಯಾಲಯ ಆರಂಭ ಆದಾಗ ಇದೆಲ್ಲ ಬೌಂಡ್ರಿ ಇತ್ತು. ಇಲ್ಲಿ ಯಾವುದೇ ಗಿಡಗಳಿರಲಿಲ್ಲ. ನಾವು ಹಳೆ ಫೋಟೋಗಳನ್ನ ನಿಮಗೆ ತೋರಿಸ್ತೀವಿ. ನಾವು ಇದನ್ನ ಬೆಳೆಸಿ. ಬೆಂಗಳೂರು ವಿವಿ ನೀಡಿರುವ ಮಾಹಿತಿ ಪ್ರಕಾರ ಕಟ್ಟಡ ನಿರ್ಮಾಣದ ಜಾಗ ಜೀವ ವೈವಿಧ್ಯ ತಾಣ ಅಲ್ಲ. ಇದು ವಿಶ್ವವಿದ್ಯಾಲಯ ಶೈಕ್ಷಣಿಕ ಅಭಿವೃದ್ಧಿಗೆ ಮೀಸಲಿಡಲಾಗಿದೆ. ಸದ್ಯ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಇದಕ್ಕೆ ಅನುಗುಣವಾಗಿ ಮೂಲ ಸೌಕರ್ಯವನ್ನ ಹೆಚ್ಚಿಸುವುದು ನಮ್ಮ ಕರ್ತವ್ಯ ಹಾಗೂ ನಮ್ಮ ಜವಾಬ್ದಾರಿ ಕೂಡ ಅಂತ ಪ್ರಸ್ತಾವನೆಯ ಪ್ರಕಾರ 419 ಮರಗಳ ಪೈಕಿ 282 ಮರಗಳನ್ನು ಕಡಿಯಲಾಗುತ್ತೆ. ಅವುಗಳು ಕೂಡ ಬಹುತೇಕ ನೀಲಗಿರಿ ಹಾಗೂ ಅಕೇಶಿಯಾ ಮರಗಳು ಹಾಗೂ ಬಫರ್ ಝೋನ್ನಲ್ಲಿ ಇರುವ 137 ಮರಗಳನ್ನು ಉಳಿಸಿಕೊಂಡು ಸಣ್ಣ ಪುಟ್ಟ ಮರಗಳನ್ನು ಸ್ಥಳಾಂತರ ಮಾಡಲಾಗುತ್ತೆ ಅಂತ ಕುಲಪತಿಗಳು ಹೇಳ್ತಾ ಇದ್ದಾರೆ. ಏನು ನಮ್ಗೆ ಎಷ್ಟು ಪ್ರಿಸರ್ವ್ ಮಾಡೋಕ್ಕಾಗತ್ತೆ ಅದನ್ನೆಲ್ಲ ಉಳಿಸ್ಕೊಳ್ತೀವಿ. ಎಲ್ಲಿ ಬಿಲ್ಡಿಂಗ್ ಫೌಂಡೇಶನ್ ಬರುತ್ತೆ ಅಲ್ಲಿ ಮಾತ್ರ ನಾವು ಗಿಡ ಮರಗಳನ್ನು ತೆಗಿಬೇಕಾಗತ್ತೆ. ಅದನ್ನು ಸಾಧ್ಯವಾದಷ್ಟು ತೆಗಿತಾ ಇರುವಂಥ ಮರಗಳನ್ನು ರೀಪ್ಲಾಂಟ್ ಮಾಡ್ತೀವಿ. ಅದನ್ನು ತಗೊಂಡೋಗಿ ನಮ್ಮಲ್ಲಿ ಅಡ್ಜಸೆಂಟ್ ಪ್ಲೇಸಲ್ಲಿ ಅದನ್ನು ಗಿಡಗಳನ್ನು ಹಾಗೆ ನಟ್ಟು ಪೋಷಣೆ ಮಾಡ್ತೀವಿ. ಹಾಗಾಗಿ ನಮ್ಮ ಒಂದು ಪರಿಸರ ಪ್ರಜ್ಞೆ ಏನಿದೆ ಅದು ನಮಗೆ ಕ್ಲಿಯರ್ ಆಗಿದೆ. ನಾವು ನಮ್ಮ ಉದ್ದೇಶನೇ ನಾಶ ಮಾಡಬೇಕು, ಗಿಡ ಹಾಳು ಮಾಡಬೇಕು ಅನ್ನುವಂಥ ಉದ್ದೇಶ ಇಲ್ಲ. ನಮಗೆ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅದನ್ನು ಪ್ರಿಸರ್ವ್ ಮಾಡ್ತೀವಿ. ಏನು ಮರಗಳನ್ನು ಕಡಿಯೋಕೆ ವಿರೋಧಿಸುತ್ತಿರುವ ಹಲವು ಸಂಘ ಸಂಸ್ಥೆಗಳಿಗೂ ವಿವಿಗೂ ಸಂಬಂಧನೇ ಇಲ್ಲ. ವಿಹಾರಿಗಳ ಸಂಘ ಎಂಬ ಹೆಸರಲ್ಲಿ ಅನಾವಶ್ಯಕವಾಗಿ ವಿರೋಧ ಮಾಡ್ತಿವೆ ಅಂತ ಆರೋಪ ಕೂಡ ಕೇಳಿ ಬಂದಿದೆ. ವಿವಿ ನಡೆಗೆ ಸ್ನಾತಕೋತ್ತರ ವಿದ್ಯಾರ್ಥಿ ಸಂಘ ಕೂಡ ಬೆಂಬಲ ನೀಡಿದೆ. ಈ ಕಟ್ಟಡ ನಿರ್ಮಾಣಕ್ಕೆ ಪರಿಸರ ನಾಶ ಹೆಸರಲ್ಲಿ ಹಲವರು ಬೇಕಂತಲೇ ಅಡ್ಡಗಾಲನ್ನ ಹಾಕ್ತಿದ್ದಾರೆ. ಇದಕ್ಕೆ ಯಾರು ಕೂಡ ಸೊಪ್ಪು ಹಾಕಬಾರ್ದು ಅಂತ ವಿದ್ಯಾರ್ಥಿಗಳು ಮನವಿ ಮಾಡಿದ್ರು. ಬೆಂಗಳೂರು ಯೂನಿವರ್ಸಿಟಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಬರೋದು ತಳ ಸಮುದಾಯದಿಂದ ಮತ್ತು ಬಡತನ ಕುಟುಂಬಗಳಿಂದ. ಇಲ್ಲಿ ನಮ್ಮಲ್ಲಿ ಬಿಲ್ಡಿಂಗ್ಗಳು ಕಟ್ಬಿಟ್ಟು ಇನ್ನೂ 68 ಕಟ್ಟಿರೋದು, ಒಂದು 70-80 ವರ್ಷ ಆಗಿದೆ ಆಲ್ರೆಡಿ. ನಮಗೆ ಇಲ್ಲಿ ವಿದ್ಯಾರ್ಥಿಗಳು ಬಂದಾಗ ಸರಿಯಾದ ರೀತಿಯಲ್ಲಿ ಏನು ಬಿಲ್ಡಿಂಗ್ಗಳಾಗ್ಬೋದು, ಕಟ್ಟಡಗಳಾಗೋದು ಇರಲಿಲ್ಲ. ಹಾಗಾಗಿ ಸರ್ಕಾರಕ್ಕೆ ನಾವು ಮನವಿ ಮಾಡಿದಾಗ ಪರಿಸ್ಥಿತಿಯಲ್ಲಿ ಸರ್ಕಾರ ಅನುದಾನ ಬಿಡುಗಡೆ ಮಾಡಿದೆ. PM ಉಷಾ ಯೋಜನೆಯಲ್ಲಿ ಹಣ ಬಿಡುಗಡೆ ಆಗಿದೆ. ಬಿಲ್ಡಿಂಗ್ ಕಟ್ಟಲಿ. ಇವಾಗ ಇವರು ಹೇಳ್ತಾರೆ 400 ಮರ ಕಟ್ಟೋದಾಗುತ್ತೆ ಅಂದರೆ ನಾವು 4 ಲಕ್ಷ ಮರ ನೆಟ್ಟಿದ್ದೀವಿ. ನಾವಿದ್ದಂಗೆನೇ ಒಂದು 5,000 ವಿದ್ಯಾರ್ಥಿಗಳು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಪರಿಸರ ದಿನಾಚರಣೆ ಹೆಸರಿನಲ್ಲಿ ಮರಗಳು ಸಸಿ ನೆಡೋದಾಗಿರಲಿ, ಪರಿಸರ ರಕ್ಷಣೆ ಆಗಲಿ ನಾವು ಆಲ್ರೆಡಿ ತೊಡ್ಕೊಂಡಿದ್ದೀವಿ. ಇಲ್ಲಿ ವಾಯುವಿಹಾರ ಸಂಘ ಅಂತ ಹೇಳ್ಕೊಂಡು ಏನು ಓಡಾಡ್ತಾರೆ, ಇವ್ರ ಕಥೆಗಳೇನಾಗಿದೆ ತಮ್ಗೆ ಗೊತ್ತಿರಲ್ಲ. ದಯಮಾಡಿ ನೀವು ಇದನ್ನು ಅರ್ಥ ಮಾಡ್ಕೋಬೇಕು. ಒಟ್ಟಾರೆ ಬೆಂಗಳೂರು ವಿವಿ ಜ್ಞಾನಭಾರತಿ ಆವರಣ ಪದೇ ಪದೇ ಚರ್ಚೆಗೆ ಗುರಿಯಾಗ್ತಿದೆ. ವಿವಿಯ ಮರ ಕಡಿಯುವ ಪ್ರಸ್ತಾವನೆಗೆ ಬಿಬಿಎಂಪಿ ಅಸ್ತು ಅನ್ನುತ್ತಾ ಅಂತ ಕಾದು ನೋಡಬೇಕಾಗಿದೆ.
ಶಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.